ಗುರೂಜಿಯವರಿಗೆ ನನ್ನ ಪ್ರಣಾಮಗಳು. ಗುರೂಜಿ, ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರಿಸಿ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ವ್ಯಕ್ತಿ ಮತ್ತು ಸಹಾಯ ಮಾಡದೇ ಇರುವ ವ್ಯಕ್ತಿಯ ಜೀವನದಲ್ಲಿ ಆಗುವ ಬದಲಾವಣೆ ಏನು? ಶಿಷ್ಯ: ಅದ್ಭುತ ಪ್ರಶ್ನೆ ನಿನ್ನದು. ಈ ನಿನ್ನ ಪ್ರಶ್ನೆಗೆ ಅಗತ್ಯವಾಗಿ ಉತ್ತರಿಸುತ್ತೇನೆ, ಕೇಳು. ಸಹಾಯ ಮಾಡುವ ವ್ಯಕ್ತಿ ಮತ್ತು ಸಹಾಯ ಮಾಡದೇ ಇರುವ ವ್ಯಕ್ತಿಯ ನಡುವೆ ಇರುವ ವ್ಯತ್ಯಾಸ ಕೇವಲ ವರ್ತನೆ ಅಲ್ಲ, ಅದು ಮನಸ್ಸು, ಮೌಲ್ಯಗಳು ಮತ್ತು ಜೀವನದ ದಿಕ್ಕಿನಲ್ಲಿಯೂ ಸ್ಪಷ್ಟವಾಗಿ ಕಾಣುತ್ತದೆ. ಶಿಷ್ಯ: ನಾನು ನಿನಗೆ 4 ಪ್ರಮುಖ ಬದಲಾವಣೆ ತಿಳಿಸುತ್ತೇನೆ, ಕಿವಿ ಇಟ್ಟು ಸರಿಯಾಗಿ ಕೇಳು. 1. ಮನಸ್ಸಿನ ವ್ಯತ್ಯಾಸ. ಸಹಾಯ ಮಾಡುವವರು ಮನಸ್ಸು ಹೇಗಿರುತ್ತೆ ಅಂದ್ರೆ, ಯಾವಾಗಲೂ ತಮಗೆ ನೋವು ಆದಾಗ ಮಾತ್ರ ಅಲ್ಲ, ಇತರರ ನೋವನ್ನು ಸಹ ತಮ್ಮ ನೋವಿನಂತೆ ಅನುಭವಿಸುತ್ತಾರೆ. ಹಾಗಾಗಿ ಬೇರೆಯವರ ನೋವು ಸಹಿಸಲಾರದೆ ಸಹಾಯ ಮಾಡುತ್ತಾರೆ. ಆದರೆ ಯಾರಿಗೂ ಸಹಾಯ ಮಾಡದವರು ತಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಅದು ನನ್ನ ಸಮಸ್ಯೆಯಲ್ಲ, ಅದು ಅವರ ಸಮಸ್ಯೆ, ಅವರು ಏನಾದರೂ ಮಾಡಿಕೊಳ್ಳಲಿ ಎಂಬ ಮನಸ್ಥಿತಿ ಹೊಂದಿರುತ್ತಾರೆ. ಸಹಾಯ ಮಾಡುವವರ ಮನಸ್ಸು ಕಷ್ಟದಲ್ಲಿ ಇರುವವರನ್ನು ನೋಡಿದಾಗ ಹೃದಯದಲ್ಲಿ ಸದಾ ಕರುಣೆ, ಸಹಾನುಭೂತಿ ಇರುತ್ತದೆ ಹಾಗೂ ನಾನು ಅವರಿಗಾಗಿ ಏನಾದರೂ ಮಾಡಿ ಕಷ್ಟಪಟ್ಟು ಸಹಾಯ ಮಾಡಬೇಕು ಎಂಬ ಜವಾಬ್ದಾರಿ ಭಾವನೆ ಇರುತ್ತದೆ. ಸಹಾಯ ಮಾಡದವರ ಮನಸ್ಸಲ್ಲಿ ಎಲ್ಲವೂ ನನ್ನದು, ಎಲ್ಲವೂ ನನಗೆ ಬೇಕು ಎಂಬ ಸ್ವಾರ್ಥ ಅಥವಾ ಬೇರೆಯವರು ಎಷ್ಟು ಕಷ್ಟಪಟ್ಟರೆ ನನಗೇನು ಎಂಬ ನಿರ್ಲಕ್ಷ್ಯ ಇರುತ್ತದೆ. ಅಷ್ಟೇ ಅಲ್ಲ, ಇವರ ಮನಸ್ಸಲ್ಲಿ ಭಯ ಅಥವಾ ಅನುಕಂಪದ ಕೊರತೆ ಇರುತ್ತದೆ. ಶಿಷ್ಯ: ಈಗ 2ನೇ ವ್ಯತ್ಯಾಸ ನೋಡೋಣ. ಮಾನಸಿಕ ಶಾಂತಿ. ಸಹಾಯ ಮಾಡುವ ವ್ಯಕ್ತಿಗೆ ಮನಸ್ಸಿಗೆ ತೃಪ್ತಿ, ಒಳಗಿನ ಸಂತೋಷ, ಆತ್ಮಸಂತೃಪ್ತಿ ಮತ್ತು ನೆಮ್ಮದಿ, ಜೀವನಕ್ಕೆ ಅರ್ಥ ಸಿಕ್ಕಂತಾಗುತ್ತದೆ. ಸಹಾಯ ಮಾಡದ ವ್ಯಕ್ತಿಗೆ ಖಾಲಿತನದ ಭಾವನೆ, ಕೆಲವೊಮ್ಮೆ ಅರಿವಿಲ್ಲದೆ ಅಂತರಾತ್ಮದ ಅಸಮಾಧಾನ ಮತ್ತು ಸಂಬಂಧಗಳು ದೂರವಾಗುತ್ತವೆ. 3ನೇ ಕಾರಣ ಸಮಾಜದಲ್ಲಿ ಸ್ಥಾನ. ಸಹಾಯ ಮಾಡುವವರು ಗೌರವ, ನಂಬಿಕೆ ಪಡೆಯುತ್ತಾರೆ, ಜನರು ಕಷ್ಟದಲ್ಲಿ ಅವರನ್ನು ನೆನಪಿಸುತ್ತಾರೆ, ಒಳ್ಳೆಯ ಹೆಸರು ಉಳಿಯುತ್ತದೆ. ಸಹಾಯ ಮಾಡದವರು ಸಮಾಜದಲ್ಲಿ ಒಂಟಿತನ, ಕಷ್ಟ ಬಂದಾಗ ಬೆಂಬಲ ಕಡಿಮೆ, ಅವರು ಯಾರಿಗೂ ಉಪಕಾರ ಮಾಡುವವರಲ್ಲ ಎಂಬ ಮಾತುಗಳು ಜನಗಳು ಆಡಿಕೊಳ್ಳುತ್ತಾರೆ. 4. ಜೀವನದ ಕಲಾ. ಸಹಾಯ ಮಾಡುವವರಿಗೆ ಸಹಾಯ ಅನ್ನೋದು ಬೇರೆ ರೂಪದಲ್ಲಿ ಮರಳಿ ಬರುತ್ತದೆ. ಧನಾತ್ಮಕ ಶಕ್ತಿ ಜೀವನದಲ್ಲಿ ಹೆಚ್ಚಾಗುತ್ತದೆ, ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತದೆ. ಸಹಾಯ ಮಾಡದವರಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತದೆ, ಜೀವನ ಕಠಿಣವಾಗುವ ಸಂದರ್ಭಗಳಲ್ಲಿ ಒಂಟಿತನ ಆಗುತ್ತದೆ, ದೊಡ್ಡ ಅವಕಾಶಗಳು ಕೈ ತಪ್ಪುವ ಸಾಧ್ಯತೆಯಿದೆ. ಒಟ್ಟಾರೆಯಾಗಿ ಸಹಾಯ ಮಾಡುವವನು ಹಣದಿಂದಲೂ ಹೃದಯದಿಂದಲೂ ದೊಡ್ಡವನೇ ಆಗುತ್ತಾನೆ. ಸಹಾಯ ಮಾಡದೇ ಇರುವವನು ಹಣದಲ್ಲಿ ಶ್ರೀಮಂತನಾಗಿದ್ದರೂ ಮನಸ್ಸಿನಿಂದ, ಹೃದಯದಿಂದ ಬಡವನಾಗಿರಬಹುದು. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ದೇವರ ಪೂಜೆಗಿಂತಲೂ ದೊಡ್ಡದು ಎಂದು ಅನೇಕ ಜ್ಞಾನಿಗಳು ಹೇಳಿದ್ದಾರೆ. ಶಿಷ್ಯ: ನಿನಗೆ ಇನ್ನೂ ಸರಿಯಾಗಿ ಅರ್ಥ ಮಾಡಿಸಲು ನಿನಗೆ ಒಂದು ಕಿರು ಕತೆ ಹೇಳುತ್ತೇನೆ, ಕೇಳು. ರಾಮಯ್ಯ ಎಂಬಾತನು ಪಟ್ಟಣದ ಬಸ್ ನಿಲ್ದಾಣದ ಬಳಿ ಚಹಾ ಅಂಗಡಿ ನಡೆಸುತ್ತಿದ್ದ. ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಜನರ ಓಡಾಟ, ಮಾತು, ನಗು ಎಲ್ಲವನ್ನೂ ಅವನು ನೋಡುತ್ತಿದ್ದ. ಅವನ ಅಂಗಡಿಯ ಮುಂದೆ ಅನೇಕ ಜನರು ಬಂದು ಹೋಗುತ್ತಿದ್ದರು. ಆದರೆ ಎಲ್ಲರೂ ಒಂದೇ ರೀತಿಯವರಲ್ಲ. ಒಂದು ಸಂಜೆ ಮಳೆ ಜೋರಾಗಿ ಸುರಿಯುತ್ತಿತ್ತು. ಬಸ್ ನಿಲ್ದಾಣದ ಮೂಲೆಯಲ್ಲಿ ಒಬ್ಬ ವೃದ್ಧನು ನಡುಗುತ್ತಾ ಕುಳಿತಿದ್ದ. ಹಳೆಯ ಬಟ್ಟೆ, ಕಾಲುಗಳಲ್ಲಿ ಚಪ್ಪಲಿ ಇಲ್ಲ, ಮುಖದಲ್ಲಿ ಅಸಹಾಯಕತೆ. ಜನರು ಅವನನ್ನು ನೋಡುತ್ತಾ ಕೂಡ ನೋಡದಂತೆ ನಡೆದುಕೊಂಡು ಹೋಗುತ್ತಿದ್ದರು. ಅದೇ ಸಮಯದಲ್ಲಿ ಶ್ರೀನಿವಾಸ್ ಎಂಬ ಶ್ರೀಮಂತ ವ್ಯಾಪಾರಿಯ ಕಾರು ಹಾದು ಹೋಯಿತು. ಅವನ ಕಾರು ಮಳೆ ನೀರನ್ನು ಚಿಮ್ಮಿಸುತ್ತಾ ಮುಂದೆ ಸಾಗಿತು. ನೀರು ವೃದ್ಧನ ಮೈ ಮೇಲೆ ಹಾರಿತು. ಅವನು ವೃದ್ಧನತ್ತ ಒಮ್ಮೆ ನೋಡಿದನು. ಇವನಿಂದ ಏನು ಪ್ರಯೋಜನ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಕಾರು ನಿಲ್ಲಿಸದೆ ಮುಂದುವರೆದ. ರಾಮಯ್ಯನಿಗೆ ಅದು ನೋಡಲು ಸಹಿಸಲಿಲ್ಲ. ಅವನು ಅಂಗಡಿಯೊಳಗೆ ಹೋಗಿ ಬಿಸಿ ಚಹಾ, ಒಂದು ಬಿಸ್ಕತ್ತು ಮತ್ತು ಹಳೆಯ ಒಣ ಬಟ್ಟೆಯನ್ನು ತೆಗೆದುಕೊಂಡು ವೃದ್ಧನ ಬಳಿ ಹೋದ. ಅಪ್ಪ, ಇದನ್ನು ಕುಡಿಯಿರಿ, ಸ್ವಲ್ಪ ಬಿಸಿಯಾಗುತ್ತೆ ಎಂದನು. ವೃದ್ಧನ ಕಣ್ಣಲ್ಲಿ ನೀರು ತುಂಬಿತು. ಮಗ, ಇವತ್ತು ನನಗೆ ದೇವರೇ ನೀನು ಎಂದನು. ಕೆಲವು ದಿನಗಳ ನಂತರ ರಾಮಯ್ಯನ ಚಹಾ ಅಂಗಡಿಗೆ ಅಧಿಕಾರಿಗಳು ಬಂದರು. ಅಂಗಡಿಗೆ ಪರವಾನಗಿ ಸಂಬಂಧಿಸಿದ ಸಮಸ್ಯೆ ಬಂದಿತ್ತು.
ರಾಮಯ್ಯನಿಗೆ ಅಂಗಡಿಯಲ್ಲಿ ವ್ಯಾಪಾರ ಮಾಡುವ ಪರ್ಮಿಷನ್ ಪತ್ರ ಅವನಲ್ಲಿ ಇಲ್ಲವಾಗಿತ್ತು. ರಾಮಯ್ಯ ಗಾಬರಿಯಾದ. ಅದೇ ವೇಳೆ ಒಬ್ಬ ಅಧಿಕಾರಿ ಅವನನ್ನು ನೋಡಿ ನಗುತ್ತಾ ಹೇರಿದನು, ನೀನೇ ಅಲ್ಲವಾ ಆ ದಿನ ನನ್ನ ತಂದೆಗೆ ಸಹಾಯ ಮಾಡಿದವನು ಎಂದು. ಅವನು ಅಧಿಕಾರಿಯ ಮಾತುಗಳು ಕೇಳಿ ಬೆಚ್ಚಿಬಿದ್ದ. ಆ ದಿನದ ವೃದ್ಧನು ಆ ಅಧಿಕಾರಿ ತಂದೆಯೇ ಆಗಿದ್ದ. ಸಮಸ್ಯೆ ಸುಲಭವಾಗಿ ಪರಿಹಾರವಾಯಿತು. ಆ ದಿನ ರಾಮಯ್ಯ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡ, ಸಹಾಯ ಮಾಡಿದ ಕೈ ಯಾವಾಗಲೂ ಖಾಲಿಯಾಗುವುದಿಲ್ಲ. ಸಹಾಯ ಮಾಡದೆ ಹಾದು ಹೋಗುವವರು ಕ್ಷಣಿಕವಾಗಿ ಗೆದ್ದರು, ಸಹಾಯ ಮಾಡುವವನು ಜೀವನದಲ್ಲೇ ಗೆಲ್ಲುತ್ತಾನೆ. ಕಷ್ಟದಲ್ಲಿರುವವರಿಗೆ ಮಾಡಿದ ಒಂದು ಸಣ್ಣ ಸಹಾಯವು ದೊಡ್ಡ ಆಶೀರ್ವಾದವಾಗಿ ಮರಳಿ ಬರುತ್ತದೆ. ಜೈ ಶ್ರೀರಾಮ್.